ಶುರು ಮಾಡಲೇ ತಾಯಿ ನಿಮ್ಮ ಆಶೀರ್ವಾದದಿಂದ. ನಾವಿಲ್ಲ ಮೂವಿ ಶೂಟಿಂಗಿಗೆ ಬಂದೇವ್ರಿ. ಇಲ್ಲಿ ನಮ್ಮ ಜೊತೆ ಅದಾರ ಬ್ಯಾಡ್ ಆ್ಯಸ್ ರವಿಕುಮಾರ್ ಅವ್ರು. ಇವ್ರು ಬ್ಯಾಡ್ ಆ್ಯಸ್ ರವಿಕುಮಾರ್ ಅದಕ್ಕಂದ್ರೆ ಹಂಗೆ ಅದಾರ ರೀ ಅವ್ರ ಅವರನ್ನ ಬೇರೆ ಐತಿ. ಇವರು ಬೆಂಗಳೂರು ಮೂಲತಃ ಮೈಸೂರಿನವರು, ಬಟ್ ಹೊಟ್ಟೆಪಾಡಿಗಾಗಿ ಗಡಿ ದಾಟಿ ಬಂದಿರುವಂಥ ಈ ಬ್ಯಾಡ್ ಆ್ಯಸ್ ರವಿಕುಮಾರ್ ಅವರು ಎಲ್ಲಿರ್ತೀರಿ? ನಾಗರಬಾವಿ ಒಳಗಿರ್ತೀಯ ಬ್ರೋ? ನಾಗರಬಾವಿ ಒಳಗೆ ನೋಡ್ರಿ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋರಂಗ ಬ್ಯಾಡ್ ಆ್ಯಸ್ ರವಿಕುಮಾರ್ ಅವರ 16 ಒಳಗೆ ಹೊಳ್ಳಿ ನಿಂತಾರ್ರಿ. ಅವ್ರ ಸುಂದರ ಕೋಮಲ ಮುಖವನ್ನು ತೋರ್ಸಕ್ಕೆ ರೆಡಿ ಇಲ್ಲ ಅವ್ರ. ಕಾರಣ ಅವ್ರ ಪ್ರೈವಸಿ ಮ್ಯಾಟರ್ಸ್. ಪ್ರೈವಸಿ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳ್ಳಿ ಸರ್ ನಿಮ್ಮ ಮಕ್ಕದ ಮೇಲೆ ನೀವು. ಅಷ್ಟೊಂದು ಅಯ್ಯೋ ದೇವರಿ ಯಾರಂತ ಗೊತ್ತಾಗಲಿಲ್ಲ. ಓಯ್ ಸಂಜಯ್ ಸರ್. ಸಂಜಯ್ ಅವರು ಕಿರಣ್ ಸರ್. ನಮಸ್ಕಾರ ಸಂಜಯ್ ಅವ್ರ. ನಮಸ್ಕಾರ ಕಿರಣ್ ಅವ್ರೆ. ನೀವು ಇದು ಡಕಾಯತ್ರಂಗ್ ಬಂದಿರಲ್ಲ. ಈಗ ನಾವು ಇಲ್ಲೇ ರೀ ಮ್ಯಾಲೆ ನಂದು ರೂಮ್ ಐತಿ. ಪವ್ಯಾನ್ ರೂಮ್ ಅಂದ್ರೆ ನಂದು ರೂಮು ಇಲ್ಲಿ ಮ್ಯಾಲೆ ಐತಿ. ಇವರ ನಮ್ಮ ವಿಲನ್ ಇವ್ರು ಇಬ್ರು. ಇವ ಪಿಕ್ಚರ್ ಒಳಗೆ ಹೆಸರು ಆದಿ, ಬಟ್ ಅಂತ್ಯನ ಇಲ್ಲ ಈ ಆದಿಗೆ. ಏನಂತೀರಿ? ಬ್ಯಾಡ್ ಆ್ಯಸ್ ರವಿಕುಮಾರ್ ಅವ್ರು ಎಲ್ಲದಾರ ಅಲ್ಲೇ ಎಲ್ಲ ಬ್ಯಾಡವಾದ ಆ್ಯಸೆ, ಆದ್ರೆ ಅವ್ರಿಗೆ ಸಿಗೋದಿಲ್ಲ ಬೇಕಾದಂಥ ಆ್ಯಸ್, ಬೇಕ್ಯಾಸ್. ಎಷ್ಟು ಕಟ್ ಮಾಡ್ಕೊಂಡು ಬಂದಾರಿ. ಕಂಟಿನ್ಯೂಟಿ ಮಿಸ್ಸಿಂಗ್ ನಿಮ್ಮ ಗೋಟಿಯಲ್ಲಿ. ಓ ಬ್ರದರ್, ಹೇರ್ಸ್ಟೈಲ್ ಕಟ್ ಮಾಡ್ಕೊಂಡು ಬಂದಾರೆ. ಲುಕ್ ಚೇಂಜ್ ಏನ್ ಸರ್? ಅಯ್ಯೋ ಲಕ್ಷಣ ಇಲ್ಲ ನನಗೆ. ಅಯ್ಯೋ ಈ ಪಿಕ್ಚರ್ಗೆ ನಿಜವಾದ ವಿಲನ್ ಯಾರ ಅಂದ್ರೆ ನಾನಾ ಆದ್ನಲ್ಲಿ ಇವತ್ತ. ಸಾರಿ ಇಲ್ಲ, ಅಲ್ಲಿ ಹೋಗಿ ಈಗ ಡೀಪ್ ಡಿಸ್ಕಷನ್ ಮಾಡ್ಬೇಕ್ರಿ ನಾವು. ಅಷ್ಟು ಡಿಫ್ರೆನ್ಸ್ ಅನ್ಸತೈತಿ. ಗೊತ್ತಾಗಲ್ಲ, ರೈಟ್ ಸೈಡ್ ಗೊತ್ತಾಗ್ತದೆ. ಹಂಗಂದ್ರೆ ಲೆಫ್ಟ್ ಸೈಡ್ ಇಟ್ಬಿಡು. ಗಡ್ಡ ತೆಗ್ಸಿದ್ರಿ. ಗಡ್ಡ ಇಲ್ಲ, ಗಡ್ಡ ಅಷ್ಟೇ. ಪಕ್ ಮಾಡಿಬಿಟ್ಟ ಕಣ್ರಿ, ಪಕ್ ಮಾಡಿಬಿಟ್ಟ ನಡಿದೈತಿ. ಒಂದೊಂದ್ಸಲ ಮನುಷ್ಯನಿಂದ ತಪ್ಪಾಗ್ಲ ಇನ್ಯಾರ್ದು ಮರದಿಂದ ಆಗ್ತಾವ ರೀ. ಲೆಟ್ಸ್ ಸಿ. ಈಗ ಸೂರಜ್ ಬರ ಅಂತನ್ರಿ, ಆಮೇಲೆ ನಮ್ಮ ಹೀರೋನ್ ತೋರಿಸ್ತೇನಂತ, ನಮ್ಮ ಡೈರೆಕ್ಟರ್ನ ತೋರಿಸ್ತೀನಿ. ಇವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಆರ್ಟ್ ಮತ್ತು ಕಂಟಿನ್ಯೂಟಿ ಎಲ್ಲ ಡಿಪಾರ್ಟ್ಮೆಂಟ್ನವ್ರು. ಬಟ್ ಬ್ಯಾಡ್ ಆ್ಯಸ್ ರವಿಕುಮಾರ್ ಅವ್ರ ಮಕ ತೋರಿಸಲ್ರಿ. ಅವ್ರದ್ದು ಒಂದು ಟೈಪ್ ಮದುಮಗಳಿದ್ದಂಗೆ ಅವ್ರೆ ಗಂಡು ಬಂದಾಗಷ್ಟೇ ಮಕ ತೋರಿಸ್ತಾರೆ. ಬ್ಯಾಡ್ ಆ್ಯಸ್ ರವಿಕುಮಾರ್ ಅವ್ರು ಎಲ್ಲುಂಟ್ರಿ? ಬ್ಯಾಡ್ ಆ್ಯಸ್ ರವಿಕುಮಾರ್ ನೋಡಿ ಫೋನ್ ಬಂತ, ಇವ್ರದ್ದು ಬಂತಲ್ಲಿ. ಅಲ್ಲೇ ಇನ್ನೊಂದು ಪಿಕ್ಚರ್ ಡೈರೆಕ್ಟರ್ ಟಾಮ್ ಹ್ಯುಂಗ್ ಶುಂಗ್. ಆ ಕೊರಿಯನ್ ಮೂವಿ ಕರ್ಸ ಅಂತಾರೆ, ಕ್ಯೂಟ್ ಅದಾರಲ್ಲ ಅವ್ರು. ಅದಕ್ಕೆ ಟಾಮ್ ಹ್ಯುಂಗ್ ಶಂಗಿನ್ ಕಾಲ್ ಬಂತು. ನಮ್ಮ ರವಿ ಬೈ ಸ್ವಲ್ಪ ಸೈಡಿಗೆ ಹೋಗಿ ಮಾತಾಡ್ತಿದ್ದೆ, ಯಾಕಂದ್ರೆ ಕೊರಿಯನ್ ಅಲ್ಲಿ ಮಾತಾಡ್ತಲ್ಲ. ಹೌದು, ನೋಡ ಏನ್ ನಾ ಕೇಳಿಸ್ಕೊಬರ್ತೇನೆ. ಅಲ್ಲಿಂದ ಹೇಳಿ ನನಗೆ ಒದ್ರಿದ್ರಿ ಏನನ್ನ ಅಂತ. ನಮಸ್ಕಾರ ಮಾಡ್ದಂಗ ಅದು. ಮತ್ತೇನಂದ್ರೆ ರಾತ್ರಿ ಬಾ ಅಂದಂಗ ಅದು. ಅಯ್ಯೋ ಕೆಲ್ಸ ಐತಿ ಅವತ್ತು ರಾತ್ರಿ. ಹಂಗ ನಮ್ದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬರ ಅಂತಾರೆ ಇಲ್ಲೇ EP. ಇವ್ರ ಜೊತೆ ನಾವು ನಮ್ಮ ಬಾಂಧವ್ಯ ಎಲ್ಲ ಕರೆಕ್ಟ್ ಇಟ್ಕೊಂಡೇವ್ ನಾವು. ಇವ್ರ ಮೇನ್ ಅಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜೊತೆ. ನಮಗೆ ಕಂಟಿನ್ಯೂಟಿ ಮಿಸ್ ಮಾಡಂತ ಹೇಳಿದವ್ರು ಇವ್ರ ನೋಡ್ರಿ. ಹೌದೌದು, ಕಟಿಂಗ್ ಮಾಡಿಸ್ಕೊರಿ ಅಂತ ಹೇಳಿದ್ರು, ಅದಕ್ಕೆ ನಾವು ಮಾಡಿಸ್ಕೊಂಡೆ. ಬಿಗ್ ಬಾಸ್ ಕ್ಯಾಮ್ರಾ ಇದು. ಬಿಗ್ ಬಾಸ್ ಬಂದ್ರಲ್ಲ ಅಂತ. ಇದು ಪಿಕ್ಚರ್ ಒಂದು ದಿವಸದ ಪಗಾರದಿಂದ ಇಷ್ಟು ತೊಗೊಂತಾರೆ ನೋಡ್ರಿ ಸೂರತ್. ಅಂದ್ರೆ ಒಂದು ಶೂಟ್ ಆತಂದ್ರೆ ಇಂಥ ಜಾಗ ತೊಗೊಂತ ನಾವು ಬೆಂಗಳೂರು. ನಾಳೆ ಒಂದು ಸ್ಕೆಡ್ಯೂಲ್ ಮುಗಿದ್ರೆ ಇನ್ನೊಂದು ಸೇಮ್ ಸರ್ ನೋಡಿಟ್ಟಿವಿ, ತಗೊಂತ ಹೋಗುದು. ಇನ್ವೆಸ್ಟ್ ಮಾಡ್ಬೇಕ್ರಿ, ಇಮಿಡಿಯೇಟ್ ಇನ್ವೆಸ್ಟ್ಮೆಂಟ್. ಇವ್ರು ನೋಡ್ರಿ, ಇವರೇ ಯಶ್ ಅವರು. ಧೀರಾ 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 ನೀರಣ ಧೀರಾ. ಈಗ ಜಂಪ್ ಹೊಡಿತಾರ ನೋಡ್ರಿ ಇಲ್ಲಿಂದ ಅವ್ರು ಇಲ್ಲಿ ಕೆಳಗ. ಹೊಂಟ್ರಲ್ರಿ. ಇದ ನಂದು ರೂಮ್ ರೀ. ನೋಡ್ರಿ ಏನು ಹೊಲ್ಸೊಲ್ಸು ಬರ್ದಾನ ನೋಡ್ರಿ. ಶಿ ಪಕ್ಕ ಅಂತ ಶಿ ಏನದು ಬಾಸ್. ನಮ್ಮ ಬಾಸ್ DOP ಬಾಸ್. ನಮ್ಮ ಬಾಸು. ಇವ್ರ ಕೈ ಹಿಡಿದ್ರೆ ಕಾಸು. ನಮಸ್ಕಾರ ಬಾಸು. ಹ್ಯಾಪಿ ಬರ್ತ್ಡೇ ಬಾಸ್. ಇವ್ರು ನಮ್ಮ ಡೈರೆಕ್ಟರ್ ಸರ್. ನಮಸ್ಕಾರ ಸರ್. ಕ್ಷೇತ್ರಪತಿ ಪಿಕ್ಚರ್ ಡೈರೆಕ್ಟ್ರು. ಆಮೇಲೆ ಈಗ ನಮ್ಮ ಪಿಕ್ಚರ್ ಡೈರೆಕ್ಟ್ರು. ನನ್ನ ಕ್ಯಾರೆಕ್ಟರ್ ಹೆಸರು ಪವ್ಯ ರೀ. ಇದು ಪವ್ಯಾನ್ ರೂಮ್ ಇದೆ ಸರ್. ಸಾರಿ ಸರ್, ತಲೆ ಹೊಡಿತಾರೆ ಈಗ ಬಾಟಲ್ ತೊಗೊಂಡವ್ರು ನನಗೆ. ಇವರು ಚೇತನ್ ಅವ್ರ ಒಂದು ಇನ್ನೋವೇಷನ್ ನೋಡ್ರಿ ಇಲ್ಲಿ. ಪ್ರತಿ ಗಂಟೆಗೂ ನಾವ್ ಹಿಂಗೆ ಇರ್ತೀವಿ ಯಾವತ್ತಿದ್ರು. ಈಗ ಹೀರೋ ಮತ್ತೆ ಪ್ರೊಡ್ಯೂಸರ್ ಬರೋರು ಅದಾರ್ರಿ, ಅವ್ರನ್ನು ತೋರಿಸ್ತೀವಿ ಅಂತ. ಆಮೇಲೆ ಎಂಟ್ರಿ ಕೋಲ್ಡ್ ಫೈರ್ ಎಲ್ಲ ಹಾಕಿ ಎಂಟ್ರಿ ಇರ್ತದೆ. 3 ಗಂಟೆ ಮಟ್ಟ ಶೂಟ್ ಮಾಡ್ಯಾರ್ರಿ. ಬಾಡಿದ ಹೂಗಳಾಗ್ಯಾರ ಎಲ್ಲಾರು. ಪೂರಾ ಇವ್ರದ್ದು ಇಷ್ಟು ಕೂದ್ಲಿತ್ರಿ.
ಇವತ್ತೇನಂದ್ರೆ ನೆಕ್ಸ್ಟ್ ಡೇದ್ ಶೂಟ್ ನೆಕ್ಸ್ಟ್ ಡೇ ಇವ್ರದ್ದು ಹಿಂಗಾಗ್ಬಿಟ್ಟು ಯಾವತ್ತು ಒಂದು ಮನುಷ್ಯ ಯಾವತ್ತು ಸೇಮ್ ಕಾನ್ಸ್ಟೆಂಟ್ ಇರಂಗಿಲ್ಲ, ಜೀವನದಾಗ ಚೇಂಜ್ ಇರ್ಬೇಕು. ರಾತ್ರಿ ಎಣ್ಣೆ ಹೊಡೆದು ಮಲಗಿರ್ತ, ಬೆಳಿಗ್ಗೆ ಎದ್ದು ನೋಡ್ರಿ ದೊಡ್ಡ ಲಪಡ ಆಗ್ಬಿಟ್ಟಿರ್ತೈತೆ. ಅದು ಸ್ಟೋರಿ ಇನ್ನೊಂದು ಪಿಕ್ಚರ್ ಪಾರ್ಟ್ 2 ಒಳಗೆ ಬರ್ತೈತೆ. ಅದೇನ್ ಮಾಡೋದು ಏನಂದ್ರೆ ಟೆನ್ಷನ್ ಅಲ್ಲಿ ನಾವು ಹಿಂಗ್ ತುರ್ಸ್ಕೊಂಡ್ ಕೂದ್ಲು ಹೋಗಿರ್ತದೆ. ಇಲ್ಲ ಅಂದ್ರೆ ಕುಡಿದ ನಿಶೆ ಒಳಗೆ ಏನೋ ಲಫಡ ಆಗೈತಿ. ಅದು ಒಂದು ರಾತ್ರಿ ಇದೇನೈತಲ್ಲ ಅದು ಬೇರೆ ಮೂವಿನ ಮಾಡೋದು. ಗೈಸ್, ಈಗ ವ್ಲಾಗಿನ್ ಕ್ಯಾಮ್ರಾಗಂತೂ ನಾವು ಚಲೋ ಕಾಣೋದಿಲ್ಲ, ಸಿನಿಮಾ ಕ್ಯಾಮ್ರಾಗಾರ ಚಲೋ ಕಾಣ್ಬೇಕಂತ ಹೇಳಿ ಮುಖಕ್ಕೆಲ್ಲ ಪೇಂಟ್ ಮಾಡಿಸ್ಕೊ ಬಂದೇರಿ. ಇವ್ರದಿನ್ನೂ ಆಗ್ಲಿಲ್ಲ ಪೇಂಟ್. ಏನು ಡಿಫ್ರೆನ್ಸ್ ಅನಿಸ್ವಲ್ದು, ಬಟ್ ಅನ್ಕೋಬೇಕು ಅಷ್ಟೇ ನಾವು. ನೋಡ್ರಿ ಹೆಂಗೆ ಮೊದ್ಲು ಹೆಂಗೆ ಕಾಣ್ತಿದ್ದೆ, ಈಗ ಹೆಂಗೆ ಕಾಣತ್ತೆ ನೋಡ್ರಿ. ಮಸ್ತ್ ಕಾಣತ್ತೆ. ಈಗ ನಂದು ಸೇಮ್ ಕಂಟಿನ್ಯೂಟಿ ಮೇಕಪ್ ಐತ್ರಿ, ಬಟ್ ಕೂದಲನ ಕಂಟಿನ್ಯೂಟಿ ಇಲ್ಲ. ಕೂದಲು ಸಣ್ಣ ಇದ್ರೆ ಎಕ್ಸ್ಟ್ರಾ ಹಚ್ಬೋದು, ದೊಡ್ಡ ಬಿಟ್ರೆ ಕಟ್ ಮಾಡ್ಸೋದು ಕಷ್ಟ. ಸಣ್ಣ ಆಗಿದೆ ಈಗ. ಅದೇ ಹಚ್ಬೋದಲ್ಲ, ಅದಕ್ಕೆ. ಇಲ್ಲ ನಮ್ಮ ಹೀರೋರ್ ಅದಾರ, ವರುಣ್ ಅವ್ರು ನೋಡ್ರಿ. ಫಸ್ಟ್ ಶಾರ್ಟ್ ಶರ್ಟ್ಲೆಸ್ ನಮ್ದು ವ್ಲಾಗ್ ಒಳಗೆ ಯಾವತ್ತಿದ್ರು ಕಂಟಿನ್ಯೂಟಿ ಮೇಕಪ್ ಮಾಡ್ಕೊಂಡು ಹಾಕ್ತಾರೆ. ಹಾಂ ರೀ, ನೀನು ಫೈಟ್ ಮಾಡ್ರಂತೆ ಹುಡುಗರ ಜೊತೆ ಫೈಟ್ ಆಡೋದು ಮಜಾ ಬರಂಗಿಲ್ಲ. ಮೈಕೈ ಅದೇ ನಾನು ಕ್ಯೂಟ್ ಕಾಣಿಸ್ತೀನಿ, ಕೊರಿಯನ್ ಬಾಯ್ ಆಗ್ತಾ ಇದ್ದೀನಿ. ಇವ್ರು ಸರ ಆಗ್ಲಿಲ್ಲ, ಗೇ ಅಷ್ಟೇ ಆದ್ರು. ನಮ್ಮ ಸೆಟ್ಟಲ್ಲಿ ರವಿ ಬಸ್ರೂರ್ ಸರ್ ಅವರ ರಿಲೇಟಿವ್ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ಇರುವಂತ ಒಬ್ರು ವ್ಯಕ್ತಿ ಇದ್ರು. ಅವ್ರು ಹಂಗೆ ಕೈಗೆ ಸಿಗುದಿಲ್ಲ, ಅವ್ರ ಕೈಗೆ ಎಲ್ಲ ಸಿಗ್ತಾವ. ಅವರು ರವಿ ಗರ್ಭಿಣಿ ಊರ್ ಅಂತೇಳಿ ಇವ್ರು ಬಂದವ್ರು ಈಗ. ಸೊ ಇದು ನೋಡ್ರಿ ಎಲ್ಲ ಕಂಟಿನ್ಯೂಟಿ ಮೇಕಪ್ ಇವು. ಅದೇ ಸ್ಪಾನ್ಸರ್. ಹೌದು, ಏನ್ ಯೂಸ್ ಆಗಿತ್ತು ಅದನ್ನೇ ಯೂಸ್ ಮಾಡ್ತೇವೆ ನಾವು. ಹೌದು, ಬೇರೆ ತಂದ್ರೆ ಅಂದ್ರೆ ಕಂಟಿನ್ಯೂಟಿ ಕರೆಕ್ಟ್ ಮೇಕಪ್ ಸೆಟ್ ಆಗಿಲ್ಲ. ಅವತ್ತು ಹೆಂಗಿರ್ತೈತೆ ಅದು. ಇದು ಹಿಂಗಿತ್ತು ಅವತ್ತು. ಹಾಂ ತಡಿ ಅವ್ರು ಸೆಟ್ ಮಾಡ್ತಾರೆ. ಲಿಪ್ಸ್ಟಿಕ್ ಬ್ಲ್ಯಾಕ್ ಹಚ್ಚಿಸ್ಕೊಂಡ್ ಮಾಡಿನ್ರಿ ನಾನು. ಏನು ಸಿಗರೇಟ್ ಹೊಡೆದು ಕರಗಾಗಿ ಅಂತ ತೋರಿಸೋದೈತಿ. ಡೈರೆಕ್ಟ್ರು ಕೆಲಸ ಬಿಟ್ರು ಇವರೇ ಆಗ್ಬೋದು ಡೈರೆಕ್ಟರ್ ನೆಕ್ಸ್ಟ್. ಇದು ಕಂಟಿನ್ಯೂ ಮಾಡ್ಬೋದು ಸಿನಿಮಾ. ಅವ್ರು ಹೆಂಗ ನಿಂತಿದ್ರು ನೋಡ್ರಿ ಅವಾಗ ಕಂಟಿನ್ಯೂಟಿ. ಹೌದು, ಹಿಂಗೆ ನಿಂತಿದ್ರು ಸರ್. ಮೇಕಪ್ ಮಾಡ್ಕೊಳೋದು ಸೇಮ್. ಹಾಂ, ಕಂಟಿನ್ಯೂಟಿ ರೀ ಅವತ್ತಿದ್ರು. ಅವತ್ತು ಬರಲಿಲ್ಲ ಅಂತ ಅವ್ರ. ಏ ಬೇಡ್ರಿ, ಕೆಬ್ರದೇನು ಇದು ಕೆಬ್ರ ಇಟ್ಬಿಡೋಣ ಅಂತ ಕೂದಲ, ಯಾಕಂದ್ರೆ ಹಾಂ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೋತು. ಮಸ್ತ್ ಸಿನಿಮ್ಯಾಟಿಕ್ ಶಾರ್ಟ್ ಇದೆ. ಹಾಂ, ನಾನು ಕಾಣ್ತಿದ್ದೆ. ಹಾಂ, ಥ್ಯಾಂಕ್ ಯು ಸರ್. ಆಯ್ತು, ಈಗ ರೆಡಿ ಆಗ್ಯಾವ್ರಿ ನಾವು. ಈಗ ನೆಕ್ಸ್ಟ್ ಶಾರ್ಟ್ ಏನಂದ್ರೆ ಏನು ಸೀನ್ ಐತಂದ್ರಿ, ಒಂದು ಫುಟ್ಬಾಲ್ ಬಂದು ನನ್ನ ಕಡೆ ಬೀಳ್ತೈತೆ. ಬಿದ್ದು ಬಿಟ್ಲೆ ಅದ್ರೊಳಗೆ ಅದು ಹವಾ ಕಡಿಮೆ ಇರ್ತೈತಿ. ನಾ ಏನು ಅನ್ಕೊಂತಾರೆ ಉಳ್ದೋರೆಲ್ಲ ಇವ ಅದನ್ನ ತೊಗೊಂಡು ಒಗಿತಾನ ಅನ್ಕೊಂತಾರೆ. ಬಟ್ ಟ್ವಿಸ್ಟ್ ಏನಂದ್ರೆ ನಾ ಅದ್ರ ಹವಾ ಹಾಕಿ ಕರೆಕ್ಟ್ ಆಡಿರ್ಲಿ ಅಂತ ಫುಟ್ಬಾಲ್ ಹೇಳ್ಕೊಡ್ತೇನೆ. ಇದು ಆ್ಯಕ್ಚುಯಲ್ ಮೂವಿ ಸ್ಟೋರಿ. ಇದೆ, ಇಡೀ ಸಿನಿಮಾ ಇರೋದೇ ಫುಟ್ಬಾಲ್ ಮೇಲೆ. ಆ ಫುಟ್ಬಾಲ್ ಹೆಂಗೆ ಗಾಳಿ ತುಂಬತೆ ಅನ್ನೋದೇ ಈಗ ಇದೊಂದು ಸಿನಿಮಾ. ಇಲ್ಲ ಇವ್ರು ನೀವು ಇರ್ಬೇಕು. ಇವ್ರಿಗೆ ನಮ್ಮ ಎಡಿಗೆ ಹಿಡಿಯೋದು ಭಾಳ ಆಸೆ. ಹಿಡ್ಕೊಂಡು ಸಾಕಾಗ ನಮಗೆ. ಅಷ್ಟು ವಜ್ಜೆ ಇಲ್ಲ. ಇವರೊಬ್ಬರು ಸರ್, ನೀವೊಬ್ಬರು ಬಂದ್ಬಿಟ್ಟು ಈ CSKದವ್ರ ಇಷ್ಟು ಡಾಟ್ ಬಾಲ್ ಆಡಾಕತ್ರು. ಧೋನಿ ಇಷ್ಟು ಡಾಟ್ ಬಾಲ್ ಆಡ ಅಂತ ಅವ್ರಿಗೆ ಗಿಡ ಹಚ್ಚಕ್ಕೆ ತ್ರಾಸ ಆಗ್ಬಿಡ್ತ್ರಿ. ಬಡ ಹುಲ್ಲು ಹಚ್ಚಿಬಿಟ್ರ. ಈಗ ಅವ್ರು ದೊಡ್ಡ ಕಾಡು ರೆಡಿ ಆಗಂತತಿ. ಮೊದಲೆಲ್ಲ ಚಂಬಿಂದ ನೀರು ಇದು ಅದ ತೊಳಿ ಸಿಸ್ಟಮ್ ಇತ್ತು, ಈಗ ಸ್ಪ್ರೇ ಮಾಡ್ಬಿಡೋದು. ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗತ್ತೆ ಈಗ. ಅದು ಅವತ್ತು ಮಣ್ಣಾಗಿತ್ತಲ್ಲ, ಅದು ಕಂಟಿನ್ಯೂಟಿ ಮಾಡ್ತೀವಿ. ಅವತ್ತು ಪ್ಯಾಂಟ್ ಮಣ್ಣಾಗಿತ್ತು, ಅದ್ರದ್ದು ಕಂಟಿನ್ಯೂ ಮಾಡ್ತೀವಿ. ಜಗ್ ಮಣ್ಣು ಇಟ್ಟಾರ ನೋಡ್ರಿ, ಅದ್ರ ಸಂಬಂಧ ಮಣ್ಣು ತರಿಸಿದ್ದ ನಾವು ಕಂಟಿನ್ಯೂಟಿ ಇದನ್ನ ಮಾಡಾಕ. ಇದ್ರ ಕಂಟಿನ್ಯೂಟಿ ಇದ್ದಿದ್ದು. ಇದು ಮಣ್ಣು ಬರಂಗಿಲ್ಲ, ಡ್ರೈ ಇಲ್ಲ, ಇದು ಅಂಟಂಗಿಲ್ಲ. ಇವರು ಚೇತನ್ ಅವ್ರ ಸಿನಿಮಾ ಸೆಟ್ಟಲ್ಲಿ ಇದ್ರೆ ಒಂದು ಏನಂದ್ರೆ ಅವ್ರ ಆಕ್ಟಿಂಗ್ ಅಷ್ಟೇ ಅಲ್ಲ, ಇಂಥ ಕೆಲಸನೂ ಮಾಡ್ತೀವಿ ನಾವು. ನೋಡ್ರಿ ನಮ್ಮನ್ನ ಕರ್ಸ್ಕೊಂಡ್ರೆ ಖಾಲಿ ಕುಂದ್ರಂಗಿಲ್ಲ. DOP ಬೇಗ ಮನೆಗೆ ಹೋಗ್ಬೇಕಂದ್ರೆ ಅವ್ರ ಮನೆಗೆ ಕಳಿಸ್ಬೋದು, ಯಾಕಂದ್ರೆ ಇವ್ರು ಕಂಟಿನ್ಯೂ ಮಾಡ್ತಾರೆ. ಹಾಂ, ಮೇಕಪ್ ಮ್ಯಾನ್ ಹೋದ್ರು ಇವ್ರು ಮೇಕಪ್. ನಿನ್ನ ಫೈಟ್ ಒಳಗೆ ಕಮೋಡ್ ಹೊಡೆದೈತಿ ನೋಡ್ರಿ ಸೀನ್, ಅದ್ರದ್ದು ಇದೆ ಸರ್. ಇದು ವಿಲನ್ ತಲಿ ತೊಗೊಂಡು ಟಾಯ್ಲೆಟಿಗೆ ಕುಂತಾಗ ಎಂಟ್ರಾಗಿ ಹೊಡಿಯೋದು ಸೀನ್ ಇತ್ತು. ಬರ್ರಿ ಪಟ ಹೋಗಿ ನಮ್ದು ಏನು ಇವತ್ತು ಸೀನ್ ಏನು ಉಂಟು ಅಂತೇಳಿ ಸ್ಕ್ರಿಪ್ಟ್ ಎಲ್ಲ ಓದಿ ರೆಡಿ ಆಗಿರುವ ನಮ್ಮಿಂದ ರೀಟೇಕ್ಸ್ ಆಗ್ಬಾರ್ದು. ಪಟ ಹೆಂಗಂದ್ರೆ ಕ್ಯಾಮ್ರಾ ಬೀಳ್ಬಿಡ ಇವರು ಚಿಂಗ್ಯಾಂಗ್ಗಳು ಅವ್ರು ಬಂದಿದ್ದಾರೆ.
ಅವ್ರ ತಮ್ಮ ಗುರುಗಳಿಗೆ ವಿಡಿಯೋ ಕಾಲ್ ಮಾಡಿ ಕನ್ನಡ ಬರೋದಿಲ್ಲ ಗೈಸ್ ಚಿಂಗ್ಯಾಂಗ್ಳು ಅವರು ನೋಡ ಯಾರು ನೋಡ್ರಿ ನಮ್ಮ ರವಿ ಬಾಯ್ ಕಣ್ಣಂಗೆ ಕಾಣ್ತಿದ್ರು ಒಂದ್ ಸ್ವಲ್ಪ ರವಿ ಅಲ್ಲ ಅಲ್ಲ ಚಿಂಗ್ಯಾಂಗ್ಳೂನೇ ಸರ್ ಯಾರೋ ಹೊಸಬ್ರು ಬಂದಿದ್ರು ಸೆಟ್ಟಿಗೆ ಇದೆ ಕಿಸ್ಸರ್ ಬಾಯ್ ಯಾರು ನೋಡಿ ತೋರಿಸ್ರಿ ಬಾಯ್ ಇವ್ರದೈತ್ ಒಂದ್ಸಲ ರಿವೀಲ್ ಮಾಡಿ ಇವ್ರದೊಂದು ಸೀನ್ ಐತಿ ಇಮ್ರಾನ್ ಹಶ್ಮಿ ಈ ಸೆಟ್ಟಿನ ಇಮ್ರಾನ್ ಹಶ್ಮಿ ಅವರು ಒಂದ್ಸಲ ರಿವೀಲ್ ಮಾಡ್ತೀರಿ ಯಾರಂತ ನೋಡು ನಂಗೆ ಗುರ್ತಾಗ್ತಿಲ್ಲ ಪರ್ಮಿಷನ್ ತಗೊಂಡ್ ಮಾಡೋಪ್ಪ ಎಲ್ಲ ಹಿಂಗ್ ತಲೆ ಬಚ್ಕೊಳ್ಳೋದು ರವಿ ಬಾಯ್ ಮಾತ್ರ ಕಂಡಿಡ್ದೆ ಅಯ್ಯೋ ಗೈಸ್ ರವಿ ಬಾಯ್ ಗುರ್ತೇ ಸಿಗ್ಲಿಲ್ಲ ಮಾಸ್ಕ್ ಹಾಕೋಬಿಟ್ಟಾರೆ ಅವ್ರದ್ದು ಅವರಾನ ಹಂಗ ರವಿ ಬೈ ಖುಷ್ ಇದ್ದಾಗ ಅವ್ರ ಸೆಟ್ ಬಂದ್ರೆ ನಿಮ್ ಲಾರ ಇದು ನೋಡಿ ನಮ್ದು ಬಾಲ್ಯದ ನೆನಪಾಯ್ತು ನಾವು ಹಿಂಗೆ ಆಡ್ತಿದ್ವಿ ಸಣ್ಣಿದ್ದಾಗ ಹಿಂಗ ನೆನಪಾಗು ಬಾಲ್ಯಕ್ಕೆ ಏನಂತ ಹೇಳಿ ಬಾಲ್ಯ ಚೇತನ್ ಅಣ್ಣ ಸೆಕ್ಸಿ ಹೌದು ರವಿ ಬಾಯ್ ಫೇಸ್ ರಿವೀಲ್ ಆಯ್ತು ಫೈನಲಿ ರವಿ ನೋಡಲ್ಲ ರವಿ ಬಾಯ್ ಹೆಂಗ್ ಹೇಳಿದ್ರು ಬೈ 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 ಒಂದ್ ಸೆಲ್ಫಿ ಬೈ ರವಿ ಬೈ ಒಂದ್ ಸೆಲ್ಫಿ ಅಯ್ಯೋ ಶಿಟ್ ಇವನ್ ಎಷ್ಟೋ ಇಂಡಸ್ಟ್ರಿ ಒಳಗೆ ಇರುವಂತ ದೊಡ್ಡ ದೊಡ್ಡ ಏನು ಇವ್ ಘಟಾನುಘಟಿಗಳು ಅಂತೇವಲ್ಲ ಅವ್ರೆಲ್ಲರೂ ರವಿ ಬೈ ಜೊತೆ ಫೋಟೋ ಹೊಡ್ಸ್ಕೊಳಕ ಕಾಯಕತ್ತಾರ ಅದು ರವಿ ಬೈ ಏನಾದ್ರು ಆದ್ರೂ ರವಿ ಬಾಯ್ ಒಂದ್ ಮಾಸ್ಕ್ ಹಾಕೊಂಡ್ರೆ ಗುರ್ತೇ ಸಿಗುದಿಲ್ಲ ಮೊನ್ನೆ ಅಂತ ಇಲ್ಲೊಂದ್ ಸಣ್ಣ ಮಚ್ಚೆ ಇಟ್ಕೊಂಡ್ ಬಂದಿದ್ರು ಗುರ್ತೇ ಸಿಗ್ಲಿಲ್ಲ ಒನ್ ಟೈಪ್ ಹಿಂಗ ಆಮೇಲೆ ರವಿ ಬೈ ಹೆಂಗ್ ಹೇಳ ಇವತ್ತು ಅವ್ರು ವರ್ಜಿನಿಟಿ ಕಳ್ಕೊಂಡ್ರೆ ಯಾಕಂದ್ರೆ ಕ್ಯಾಮ್ರಾನೇ ಬಂದ್ರು ಅವ್ರ ಇಲ್ಲಾಂದ್ರೆ ಕ್ಯಾಮ್ ವರ್ಜಿನ್ ಇದ್ರು ಯಾರು ಫೋಟೋ ಹೊಡ್ದಿದ್ದಿಲ್ಲ ಅವ್ರು ಹೌದೌದು ನಾವ ತೆಗದ್ವಿ ಅವ್ರ ವರ್ಜಿನಿಟಿ ಕಳೆದವ್ರೆ ನಾವು ಕ್ಯಾಮ್ ವರ್ಜಿನಿಟಿ वो ठीक ये थोड़ा सामने ले लो और उसके पीछे इसको ले लो अरे और थोड़ा पीछे कर ನಮ್ಮ ರವಿ ಸರ್ ಎದುರಿಗೆ ಪೂಜೆ ಮಾಡ ಅಂತಾರ ಅದು ಅವ್ರದ್ದು ಪದ್ಧತಿ ರೀ ಅದ ರವಿ ಸರ್ ನಾಚು ಅಂತಾರ ರವಿ ಅವರು ಬರೇ ದೊಡ್ಡ ಕ್ಯಾಮ್ರಾ ಒಳಗೆ ಅಷ್ಟೇ ಕಾಣಿಸ್ಕೊಂತೇನೆ ಅಂತ ಹೇಳ್ಯಾರ ಬ್ರೋ ಅವ್ರ ಫೇಸ್ ಅವ್ರದ್ದು ಅಲ್ಲಿ ಅಷ್ಟ ತೋರಿಸ್ತೀನಿ ಸೂರ್ಯನ್ಗೆ ಛತ್ರಿನಾ ದೂರ ಐತೆ ಶಾರ್ಟ್ ರೀ ಸಿನಿಮಾಟಿಕ್ ಶಾರ್ಟ್ ಸರ್ ಅದು ರವಿ ಅವ್ರದ್ದು ಜೂಮ್ ಹಾಕ್ರಿ ಒಂದು ಸ್ವಲ್ಪ ರವಿ ಅವ್ರು ಬರೀದ್ ದೊಡ್ಡ ಕ್ಯಾಮ್ರಾನಾಗ ಅಷ್ಟ ಮಗ ತೋರಿಸ್ತಾರೆ ರವಿ ಕಾಣದನ್ನು ಕವಿ ಕಂಡನಂತೆ ಆದ್ರೆ ನಮ್ಮ ರವಿ ಬಾಯ್ ಎಲ್ಲ ಕಾಣಿಸ್ತೈತೆ ಅವ್ರಿಗೆ ಇವ್ರು ಜಿಮ್ ಮಾಡ ಅಂತಾರ ಇಷ್ಟೆಲ್ಲ ವೇಟ್ ಸಬ್ಸ್ ಅಂತಾರ ಕಿರಣ್ ಅವ್ರೆ सर वरुण सर को जब डल बैठा हो ना ये पैनिंग होने के बाद ये शॉट है ये होने के बाद उन दोनों का रिएक्शन ಹೈದ್ರಾಬಾದ್ನವ್ರು ಅದಕ್ಕೆ ಮತ್ತೆ ಹಿಂದಿ ಪಿಕ್ಚರ್ ಅನ್ಕೊಂಡ ಹಿಂದಿ ಒಳಗೆ ಶಾರುಖ್ ಖಾನ್ ಜೊತೆ ಮಾಡಬೇಕಂತ ಅನ್ಕೊಂಡ್ರು ಅಂದ್ರೆ ನೀವು ಮತ್ತೆ ಆನಿಯನ್ಗೆ ನಾನು ಕಟ್ ಮಾಡಿಬಿಟ್ರಿ ಈ ಸೀನ್ ಕಟ್ಟಿಂದಲ್ಲ ಅಂತ ऑर्डर ಆರ್ಡ್ರ್ ನೀವು ಮತ್ತೆ ಆರ್ಡ್ರ್ ಗಿಡ್ರ್ ಕೊಟ್ಟಿಗಿಟ್ರಿ ಇಡ್ಲಿ ಅಂತ ಇಲ್ಲ ಇದು ಆರ್ಡ್ರ್ ಬೇರೆ ಏನಂತೀವಿ ಸೂರಜ್ 2 ಚಾ ಸ್ಟೇರಿಂಗ್ ಗಾಡಿ ಓಡಿಸೋ ಅಂತ ಅನ್ಕೊಂಡ್ರಿ ಇಲ್ಲ ಅವ್ರು ಚೆಕ್ ಮಾಡ ಅಂತಾರ ನೋಡ ರವಿ ಬೈ ಶಾಂತ ಇದ್ರೆ ಅವರ ಸಿಟ್ಟಿಗೆ ಬಂದ್ರೆ ಗೊತ್ತಲ್ವಾ ನಿನ್ಗೆ ಇಲ್ಲ ಅವರ रेडी ಇಲ್ಲಿ ಜೂಮ್ ನೋಡ್ರಿ ಹೆಂಗೈತಿ ಕಣ ಆತೈತಿ ನೋಡ್ರಿ ಹೆಂಗೆ ಕಣ ಬಂತು ಮೇಲೆ ಹೊಂಟೈತೆ ನೋಡ್ರಿ ಸಣ್ಣ ಸೂರ್ಯನ ತಲೆ ಬಡಿತಿತ್ತು ಒಂದು ಸೀನ್ ಎಷ್ಟು ಟೈಮ್ ತೊಗೊಂಡಿರ್ಬೋದು ಥಿಂಕ್ ಮಾಡಿದ್ರೆ ಹಿಂಗೆ ಸ್ಲೋ ಆಗಿ ಹೋಗುತ್ತೆ ಅವ್ರ ಹತ್ರ ಆ ಶಾರ್ಟ್ ಏನಿಲ್ಲ ಅಂದ್ರೆ ಈಗ ಅರ್ಧ ತಾಸು ಆಯ್ತು ಸೀನ್ ಶೂಟ್ ಮಾಡೋದು ಚೇತನ್ ಅಣ್ಣ ಇದ್ದಿದ್ರೆ ಅದು 1.5 ತಾಸು ಆಗ್ತಿತ್ತು ಯಾಕಂದ್ರೆ ನನಗೆ ನೋಡ್ರಿ ಟೈಮ್ ಪರ್ಫೆಕ್ಷನ್ ಟೈಮ್ ತೊಗೊಂಡು ಒಂದು ಈ ಜನ್ಮನ ಮುಗಿಲಿ ರೀ ಪರ್ಫೆಕ್ಟ್ ಒಂದು ಮೂವಿ ಮಾಡಿದ್ರೆ ಸಾಕು 100 ಜನ ನೆನ್ಪಿಟ್ಕೋಬೇಕು ಅಂತ ಮೂವಿ 1000 ಜನ ಕೋಟಿ ಜನ ನೆನ್ಪಿಟ್ಕೊಳೋದು ಉಪಯೋಗ ಇಲ್ಲ 100 ಜನ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನಡೀತಿತ್ತಲ್ಲ ಮುಗಿತೆ ಇದು ಓಡ್ತದೆ ಬರೋಬ್ರು ನಡೆ ಅಂತಿತ್ತಲ್ಲ ಆಮೇಲೆ ಓಡಿಬಿಡ್ತು ಮಸ್ತ್ ಭಾಳ ಕಷ್ಟ ಹೆಂಗಾದ್ರೆ ಹೌದು ನನಗೆ ಓಡಿ ರೂಢಿ ಇಲ್ಲ ನಾನು ಬರೀ ನಡೆದ ರೂಢಿ ಹಾಗಾಗಿ ರವಿ ಬೈ ಛತ್ರಿ ನೋಡ್ರಿ ಹೆಂಗ್ ಹಿಡ್ದಾರ ರವಿ ಬೈ ದಾರ ಹಂಗೈತ್ರಿ ರವಿ ಬೈ ಶಾಂತವಾಗಿದ್ರಿ ಇಲ್ಲ ಅಂದ್ರೆ ಗೊತ್ತಲ್ಲ ಓ ಡಿಯೋ ಪುಸಿ ಅರ್ಧ ತಾಸು ಆತ್ರಿ
ಇನ್ನೂ ಒಂದು ಅರ್ಧ ತಾಸು ಆಗ್ತೈತಿ ಹಿಂಗೆ ರೀ ಪಿಕ್ಚರ್ ಶೂಟ್ परफेक्ट ಸೀನ್ ಇದ್ದವನಿಗೆ ಅಷ್ಟ ಮಜಾ ओके ಅವನಿಗಷ್ಟೇ ಕೆಲಸ ಉಳಿದವ್ರಿಗೆಲ್ಲ ಹಿಂಗೆ ಬರೇ ಕ್ರಿಕೆಟರ್ಸ್ ಅಷ್ಟ ಪ್ರಾಕ್ಟೀಸ್ ಮಾಡಂಗಿಲ್ರಿ ನಾವು ಪ್ರಾಕ್ಟೀಸ್ ಹಾಂ ಪ್ರಾಕ್ಟೀಸ್ ಸೆಷನ್ ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಸ್ಕ್ರಿಪ್ಟ್ ಪ್ರಾಕ್ಟೀಸಿಂಗ್ ಅಮ್ಮ ನೀವ್ ಯಾಕೆ ಇಲ್ಲಿವರೆಗೂ ಬರೋಕೆ ತೊಂದ್ರೆ ತಗೊಂಡು ಹೋಗಿದ್ರಿ ಹಾ ಇದು ಯಾರ ಡೈಲಾಗ್ ಕಣಪ್ಪ ಇದು ನಮ್ಮ ಒನ್ ಅಂಡ್ ಓನ್ಲಿ ಆದಿ ಅಂತಾನೆ ಇಲ್ಲದ ಆದಿ ಅವ್ರದ್ದು ಡೈಲಾಗ್ ರೀ ಇದು ಆದಿ ಆದಿ ಪೂರಿ ಪೂರಿ ಆದಿ ಪೂರಿ ಪೂರಿ ಕ್ಯಾಮ್ರಾ ಮುರಿತಾರಪ್ಪ ರ್ಯಾಶ್ ಆಗ್ಯಾರ ಸರ್ ಯಾರೋ ಜಾನ್ ಅಲ್ಲ ರಾಜೇಶ್ ಕೃಷ್ಣನ್ ಅಲ್ಲ ಅಲ್ಲ ಅರ್ಜುನ್ ಜನ್ಯ ಅಲ್ರಿ ಅವ ಕ್ಯಾಮ್ರಾ ಹಿಂಗ್ ಬಂದ್ ಮಾಡ್ಸಿದ್ನಲ್ಲ ಯಾರು ಅರ್ಜುನ್ ರಾಮ್ಪಾಲ್ ಏ ಓ ಉರ್ಗುಂಜಿ ಸಾಬ ರೋಲ್ ಕ್ಯಾಮ್ರಾ ನೋಡ್ರಿ ಇದು ನನ್ನ ರಿಯಾಕ್ಷನ್ ಪ್ಲಸ್ ಡೈಲಾಗ್ ರೋಲಿಂಗ್ ಆಕ್ಷನ್ ಕ್ಲಿಪ್ ನಂಬರ್ ಇದು ನಾವಿಬ್ರು HNFC ಬ್ಯಾಂಕ್ ಕೆಲಸ ಮಾಡ್ತೀವಿ ಇದು ಶಾರ್ಟ್ ಇವೊಂದು DNL ಫೀಲ್ಡ್ ಇದ್ರ ನೋಡ್ರಿ ಕಿಲಾಡಿ ಎಲ್ಲರೂ ಸೋಮವಾರ ಫಸ್ಟ್ ಅದಲ್ಲ ಫಸ್ಟ್ ಬೇರೆ ಡೈಲಾಗ್ ಹೇಳ್ಕೋಬೇಕು ಅಲ್ಲೋ ಅಷ್ಟೇ ಇದು ಹೇಳ್ಕೊಡ್ತೀನಿ ನಾನು ಅದಾದ್ಮೇಲೆ ಇದು ಹಂಗ ಏ ರವಿಬಾಯಿ ಅಲ್ಲೋದ್ರೆ ಏ ರವಿಬಾಯಿ ಊಟ ಮಾಡ್ದಾರ್ತು ನಾ ಊಟ ಮಾಡವಲ್ಲ ರವಿಬಾಯಿ ಊಟ ಬಿಟ್ರಂದ್ರೆ ನಂದು ಉಪವಾಸ ಇವತ್ತು ಹೌದ್ರಿ ಹೆಂಗಂದ್ರೆ ಎಲ್ಲರೂ ಸೋಮವಾರ ಮಂಗಳವಾರ ಬುಧವಾರ ಹಿಂಗ್ ಮಾಡ್ತಾರ ಬಟ್ ಉಪವಾಸ ವಾರಗಳನ್ನ ಮಾಡ್ತಾರ ಹಂಗ ಆದ್ರೆ ನಮ್ಮ ಇವ ಸಂಡೇ ಮಾಡ್ತಾನ ಎದಕ್ ಹೇಳ್ರಿ ರವಿವಾರ ಸಂಡೇ ಸರ್ ರವಿವಾರ ರವಿ ಶೇರ್ ರವಿ ರವಿ ಕಾಣದನ್ನೇ ಕವಿ ಕಂಡನಂತೆ ಒಂದು ಸೆಲ್ಫಿ ತೆಗೀರಿ ಸೆಲ್ಫಿ ಅಯ್ಯೋ ಗುದ್ದಾಕ್ ಬಂದ್ರು ರವಿ ಬೈ ಹೊಡಿತಾರೆ, ಟಗರು. ಹೊಡಿತಾರೆ. ಸತ್ತಿಲ್ಲ. ಟಗರು ಬಂತು ಟಗರು ನಮ್ಮ ರವಿ ಒಂದು ಟಗರು ಇಲ್ಲಿ ನಮ್ಮ ಬಾಸ್ ಇಲ್ಲಿ ಸೂರಜ್ ಅವರು ರೆಡಿ ಆಗ್ಯಾರ್ರಿ ನೋಡ್ರಿ ಮನ್ಯಾಗ ಇಂತ ಹಂಗೆ ಹಾಕೊಂತ ನಮ್ಮ ಸೂರಜ್ ಅವರು ದಿಸ್ ಇಸ್ ಮನ್ಯಾಗಿಂದ ಅರಿವಿ ಹೊರಗೆ ಹಾಕೊಳಕಿನ್ನ ಕುಂತೀವ ಶರ್ಟ್ಲೆಸ್ ಹೋಗ್ತೀನಿ ನಾವು ರೆಡಿ ಅದೀವ್ರಿ ನಮ್ದು ಇದ್ರಿ ನಾವು ಮನ್ಯಾಗ ಹೆಂಗ್ ರೆಡಿ ಇಲ್ಲಿ ನೋಡ್ರಿ ಅಣ್ಣ ಮೇನ್ ಬೋರ್ಡ್ ಚೆಕ್ ಮಾಡಿ ಇಲ್ಲಿ ಇನ್ನೊಂದು ಇದು ಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟಿತ್ರಿ ಏನಂದ್ರೆ ಸಂಡಾಸ್ ಹೋಗುದ್ರಿ ಇಲ್ಲಿ ಬರ್ರಿ ಇಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ಡೋರ್ ರೀ ಅದ್ರ ಬಾಜು ಸೀಟ್ ರೀ ಏನಾಗ್ಬಿಟ್ಟೈತ್ರಿ ಬಾಜುಕ್ ಒಬ್ಬ ಸೀನಿಯರ್ ದೊಡ್ಡ ಹೆಣ್ಮಗಳ ಆಕ್ಟರ್ ಕುಂತ ಬಿಟ್ರಿ ಬಾಗ್ಲಕ್ಕೆ ಇವ್ರಿಗೆ ಅರ್ಜೆಂಟ್ ಬಂದ್ಬಿಟ್ಟದ್ರಿ ಇವ್ರಿಗೆ ಹೋಗುದೈತಿ ಚೇತನ್ ಅನ್ನಂಗೆ ಒಳಗೆ ಪಕ್ಕದಲ್ಲೇ ಕುಂತು ಬಿಟ್ಟಾರ ಚೇರ್ ಹಾಕೊಂಡೆ ಇವ್ರಿಗೆ ಹೋಗ್ಬೇಕಾಗದೆ ಅದಕ್ಕೆ ನಾವೊಂದು ಬೆಸ್ಟ್ ಐಡಿಯಾ ಕೊಟ್ಟೆ ಇವ್ರಿಗೆ ಏನಂತಂದ್ರೆ ಯುದ್ಧದ ವಿಡಿಯೋ ಹಚ್ಕೊಂಡ್ಬಿಡು ಫಸ್ಟ್ ಹೋಗ್ಬೇಕಾರೆ ಅವ್ರಿಗೆ ಹೇಳೋಗುದು ಮೇಡಮ್ ನಾನೀಗ ಒಂದು ಯುದ್ಧದ ಯುದ್ಧದ ವಿಡಿಯೋ ನೋಡ್ತೇನೆ ಒಳಗೆ ಹೋಗಿ ಅಂತೇಳಿ ಹೇಳೋಗುದು ಒಳಗೆ ಏನಾರು ಅಕಸ್ಮಾತ್ ಡಮ್ ಡಮ್ ಸೌಂಡ್ ಆಯ್ತಂದ್ರೆ ಮೇಡಮ್ ಯುದ್ಧ ಯುದ್ಧ ಜೋರ್ ನಡೆದೈತಿ ಅನ್ಕೊಂತಾರ ಅವ್ರು ಮೇಡಮ್ ಅಷ್ಟೇ ಪ್ಲಾನ್ ಚಲೋ ಐತೆ ಅಷ್ಟ್ರಾಗ ಮೇಡಮ್ ಹೋಗ್ಬಿಟ್ಟು ಈಗ ಇನ್ನೊಬ್ಬರು ನಿಧಿ ಹೆಗ್ಡೆ ಅಂತೇಳಿ ನಿಧಿ ಹೆಗ್ಡೆನಲ್ಲ ಒಂದು ಹೀರೋಯಿನ್ ಅವ್ರು ಬಂದಾರ ಅವರು ಅಲ್ಲೇ ಕುಂತಾರೆ ನಾವು ಮನೆ ಬರೋಕ್ಕೆ ಸಂಡ ಸಾಗೊಂಡ್ರೆ ಪೆಟ್ಟಾಗ್ಬಿಟ್ಟಿವಿ ನಾವು ಅವ್ರಿಗೆ ಹೇಳೋಗುನ ಈಗ ಒಂದು ಯುದ್ಧದ ವಿಡಿಯೋ ನೋಡ್ತೀನಿ ರೀ ನಾವು ಒಳಗೆ ಹೋಗಿ ಅಂತ ತಬಲಾ 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 ತಡಕೋ ಬಾರೆ ತಬಲಾ ಡೋಲು 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 ಬಡಿಯೋ ಬಾರೋ ಡೋಲು ಸರ್ ನೀವು ಸೂರಜನ್ ನೋಡಿದ್ರಿ ಇಲ್ಲೆಲ್ಲರ ಇಲ್ಲ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮಾನಾರ್ಜುನ ಚಲೋ ಐತಲ್ಲ ಸರ್ ಹೆಸರು ಇಟ್ಟಾರ ಯಾರು ಸುಮ್ಮ ಹೋಗೋದೋಗಿದ್ರು ಹೆಸರನ್ನ ಸಿಟಿ ಆರ್ಸಿದ್ದು ಮಾನಾರ್ಜುನ ಚೆನ್ನಾಗಿದೆ ಸರ್ ಯಾರೋ ಒಬ್ರು ನಮ್ಮ ಪ್ರೈಸ್ ಕೇಳ್ತಾ ಇದ್ದಾರೆ 300 ರೂಪಾಯಿ ಅನ್ಲಾ ನಿಮ್ಮ ಪ್ರೈಸ್ ಕೇಳಿದ್ರು 4 ಲಕ್ಷ ತಗೋತೀರಿ ಒಂದು ಕಾನ್ಸರ್ಟಿಗೆ ನಾ ಅದಲ್ಲ ಸರ್ ನಾ ಕೇಳಿದ್ದು ಇದು ಪ್ರೈವೇಟ್ ಬಾರ್ಸ್ ಅದು 150 ಓಕೆ ಸರ್ 300 ಹೇಳಿರ್ತೀನಿ ನನಗೊಂದು 50 ಕೊಡಿ ನೀವು 250 ತಗೊಳ್ಳಿ ನಿಧಿಯವ್ರೆ ನೀವು ಸೈಡಿಗೆ ಹೋಗ್ಬೇಕು ನಮ್ದೊಂದು ಸೀನ್ ನಡೆದೈತಿ ನೀವು ಹೆಂಗೆ ಅಡ್ಡಾಟ ಬಂದ್ರೆ ಈಗ ಇವ್ರು ಬರ್ತಾರೆ ಇಲ್ಲ ಅದು ಒಂದು ಕೂದಲ ಎಕ್ಸ್ಟ್ರಾ ಹೊರಗೆ ಬಂದಿತ್ತ ಅದನ್ನ ಅವ್ರು ಒಳಗೆ ಹಾಕಿದ್ರು ಕೂದಲ ಅಷ್ಟಲ್ಲ ಬೇಕಂದ್ರೆ
ಏನು ಬೇಕಾದ್ರೂ ಒಳಗೆ ಹಾಕ್ತಾರೆ. ಇವರ ನೋಡ್ರಿ ನಮ್ಮ ಮೇಕಪ್ ಮ್ಯಾನ್. ಹೆಸರೇನು ಸರ್ ನಿಮ್ದು? ಹಾಂ, ಸ್ವಾಮಿ. ಯೂಟ್ಯೂಬಲ್ಲೆಲ್ಲ ಬಿಡ್ತೀರಾ? ಎಸ್ ಸರ್, ಚೇತನ್ ವ್ಲಾಗ್ಸ್ ಅಂತ ಹೇಳಿ. ಹಾಂ, ಎಲ್ಲ ಕಡೆ. ಈಗ ನಮ್ದೊಂದು ಸೀನ್ ಆಗೈತೆ ರೀ. ನಮ್ಮ ಸೀನ್ ಆಗಿದ್ರೊಳಗೆ ಈಗ ದೊಡ್ಡ ಸೀನ್ ಆಗ್ಬಿಟ್ಟೈತಿ. ದೊಡ್ಡ ಸೀನ್. ಇವ್ರನ್ನ ನಮ್ಮ ಹೀರೋ ಹೆಂಗೆ ಹೇಳ್ಕೊಂಡು ಹೋಗ್ತಾರೆ, ಕರುಣೆನೇ ಇಲ್ಲ ಅವ್ರಿಗೆ. ಪಕ್ಕ ನಿಮ್ಮ ಕೈ ನೋಡ್ರಿ, ನಿನ್ನಿಂದ ಎಳ್ದು ಕೈ ಅದು ಕಪ್ಪುಣ ಆಗಿದೆ. ಇಲ್ಲಿ ನೋಡ್ರಿ, ನರ್ವ್ಸ್ ಎದ್ದು ಬಂದವು. ನಿಮ್ಮ ಸಲಾನ ಆರಾಮ್ ಹಚ್ಬೋದು. ಇಲ್ಲಿ ಮೋಡ ಆಗದ್ರಿ, ಮಳೆ ಬರೋಂಗುಂಟು. ಮಳೆ ಬರೋಷ್ಟ್ರಲ್ಲಿ ಮುಗಿಸ್ಬೇಕು. ಈ ಚೇತನನ ಇದ್ದಂದ್ರೆ ಕತ್ಲು ಆಗ್ತದೆ, ಮಳೆನೂ ಬರ್ತದೆ, ಎಲ್ಲ ಆಗ್ತದೆ. ಅಷ್ಟು ಟೇಕ್ ತಗೊಂಡು ಈಗ ಅವ್ರದ ನಿನ್ನ ಪೊಸಿಷನ್ ಈ ಪೊಸಿಷನ್ ನಿಲ್ಸೋರಂತ ಇವರು. ನಂದು ಯಾವ್ದು ಡಾಗಿ ಸ್ಟೈಲ್ 69 ಅಂತ. ರವಿ ಬೈದ್ ಮಲಗ್ರಿ. ರವಿ ಬೈ ಫುಲ್ ಫಸ್ಟ್ ನೀವು, ಸೆಕೆಂಡ್ ಇವರು, ಮೂರನೇ ಇವರು. ಗೈಸ್, ಒನ್ ಆಫ್ ದಿ ಅಗ್ರೆಸಿವ್ ಆಕ್ಟರ್ ಅಂದ್ರೆ ನಮ್ಮ ರವಿ ಬೈ. ಕನ್ನಡ ಇಂಡಸ್ಟ್ರಿಲಿ ಫುಲ್ ಅಗ್ರೆಸಿವ್ ಅಂದ್ರೆ ನಮ್ಮ ರವಿ ಬೈ. ರವಿ ಬೈ ಅಷ್ಟು ಅಗ್ರೆಸಿವ್ ಆಕ್ಟರ್ ಯಾರು ಇಲ್ಲ ನೋಡ್ರಿ. ಇಂಥ ಆಟಿಟ್ಯೂಡ್ ಯಾರಿಗೂ ಸಾಧ್ಯ ಇಲ್ಲ. ತಾಯಿ ತಲೆ ಹೊಡಿತಾಳೆ, ಮೇಷ್ಟ್ರು ಎದುಗಳ. ಇವರು ತಿಕ್ಕ ಹೊಡಿತಾರೆ. ಬ್ರೋ ಒಂಥರ ಎಲ್ಲ ಸೈಲೆಂಟ್ ಆಗ್ಬಿಟ್ಟದೆ ಸೆಟ್ ಪೂರ. ಎಲ್ಲರೂ ಸೈಲೆಂಟ್ ಆಗಿ ಕೂತಾರೆ. ಯಾಕಂದ್ರೆ ನಮ್ಮ ರವಿ ಬೈ ರ್ಯಾಶಲ್ಲಿ ಕೂತಾರೆ. ರವಿ ಬೈ ಸಿಟ್ಟಾಗಾರೆ. ರವಿ ಅವರೇ ಧನ್ಯ ಸಾರಿಗಳು. ನಿಮಗೆ ಇಲ್ಲಿ ಹೇಳ ಅಂತ ನಿಮಗೆ ಎದುರಿಗೆ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಅದಕ್ಕೆ ವಿಡಿಯೋ ನೋಡಿದಾಗ ನೀವು ನಮ್ಮ ಅಪಾಲಜಿ ಅಕ್ಸೆಪ್ಟ್ ಮಾಡಿಬಿಡಿ. ಈಗ ನೋಡ್ರಿ, ಹೀರೋನು ಹೆದರ್ಕೊಂತಾರೆ ರವಿ ಬೈ ಎದುರಿಗೆ. ನನ್ನ ಕೈಯಲ್ಲಿ ಕಾಲಿಗೆ ಟಚ್ ಹಾಕೊಂಡು ಸ್ವಲ್ಪ ಬಗ್ರಿ ಕೈ ಬಗ್ಸ್ರಿ. ಕೈ ಮುಗ್ರಿ. ಎಸ್, ಆಯ್ತು. ಅಪಾಲಜಿ ಆಸ್ ಕೆಪ್ಟೆಡ್. ನಿಮ್ಗೆ ಏನ್ ಅನ್ಸ್ತದೆ, ವಿರಾಟ್ ಕೊಹ್ಲಿ ಅಗ್ರೆಷನ್ ಜಾಸ್ತಿನಾ ನಮ್ಮ ರವಿ ಬೈದ? ರವಿ ಬೈ ಇದ್ರೊಳಗೆ ನಾ ರವಿ ಬೈ. ಅಕ್ಷಯ್ ಅಕ್ಷಯದ ಅಷ್ಟಿಲ್ಲ ನೋಡ್ರಿ, ಕೂಲ್ ಇದ್ರೆ. ನಮ್ಮ ರವಿ ಬೈ ನೋಡ್ರಿ ಅಗ್ರೆಷನ್ ಕಿಂಗ್. ಓವರ್ಲ್ಯಾಪ್ ಮಾಡ್ತಿದ್ರು ಒಂದ್ ಸ್ವಲ್ಪ. ನೋಡ್ರಿ, ಎಗ್ರೆಸ್ ಕಿಂಗ್. ರಕ್ತ ರವಿ ಬೈ ಅವರ ಸಿಟ್ಟಿಗೆ ರಕ್ತ ತುತ್ತಾದ ಕೈ. ಸತ್ಯ ನೀನು ವರ್ಸ್ಕೊ. ಕಣ್ಣೀರಿದು ರಕ್ತ ಕಣ್ಣೀರಿದು ಕಣ್ಣೀನ ಕಣ್ಬಾಯಿದು ಹಚ್ಚಿದಕ್ಕೆ ರಕ್ತ ಹಚ್ಚ. ಅಯ್ಯೋ ಅಂತೂ ಅನ್ನ ಇನ್ನೊಂದ್ಸಲ ಮಾಡ್ಬೇಕಾಯ್ತು ನೋಡೋದು. ಎದಕ್ಕೆ ಸಿಟ್ಟಾಗಿ ಎದಕ್ಕಿದು ಆತದ ಟ್ರಿಗರ್? ಎದಕ್ಕೆ ಏನು ಟ್ರಿಗರ್ ಆಗಿದೆ? ಸೆಲ್ಫಿ ಕೇಳಿದೆ ಬೈಗೆ, ಟ್ರಿಗರ್ ಕೈನ ಮುರಿದ್ಬಿಟ್ರೆ. ಇಲ್ಲಿ ನೋಡ್ರಿ, ಇದೆ ಹೊಡಿತಾನೆ. ಹಿಂಗ ಬಿಟ್ಟದ ಕೈ. ಅಯ್ಯೋ, ಈಗ ನೀರೆಲ್ಲ ಹೀಗೆ ಕುಡಿಬೇಕು. ಅಯ್ಯೋ ದೇವರೇ. ಸ್ಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಬೈ ಕೈ. ನೋಡ್ರಿ ಹಂಗಾಗಿ ಅದು ವ್ಲಾಗೇ ಮಾಡ್ಲಿಲ್ಲ ಇವರು. ಫುಲ್ಲು ಅಲ್ಲೇ ಆಯ್ತಂದ್ರೆ ಬಾಯ್ ಚಿಪ್ಸ್. ಹೀರೋ ನೀವು ಆ್ಯಕ್ಚುಲಿ ನಿಮಗೆ ಸಿಟ್ಟು ಇವ್ರು ನೋಡಿ ಕಲಿಬೇಕು ಬ್ರೋ, ಅಷ್ಟು ಸಿಟ್ಟತ್ತು. ಈಗ ಚೆನ್ನಾಗಿ ಕರ್ಸ್ತಿದ್ರು, ಅದೇ ಇದಕ್ಕೆ. ಹೌದು, ನನಗೆ ಕಾರ್ ತಂದಿದ್ರು ಹೋಗ್ಬೋದಿತ್ತು. ಹೊಡಿಗೆ ಚೆನ್ನಾಗಿ ಕರ್ಸ್ತಾ ಇದ್ರು. ಇಲ್ಲಿ ನೋಡ್ರಿ, ಇದು ಸರಿ ಮಾಡ್ರಿ, ಇದು ಬಿಡ್ಸ್ರಿ. ಅದು ಮನ್ನಿದು ಬೇರೆ. ಇದು ಇವತ್ತು ಭಾಳ ಮನಸ್ಸಿಗೆ ನೋವಾಗ್ಯದ. ಜನಕ್ಕೆಲ್ಲ ಕರ್ಸ್ತಾ ಇದ್ರು, ಅದೇ ಬೇಜಾರಾಗ್ತದೆ ನನಗೆ. ಬ್ರೋ ಕರ್ಸು ಬ್ರೋ, ನೀನು ಇವತ್ತು ಒಂದು 10 ಹುಡುಗನ ಕರ್ಸು. ಇವನಿಗೆ ಹೊಡೆದು ನನಗೆ ಗಂದು ಬಂದಿಂದಿಪ್ಪ ನೀ. ನಾ ಏನು ಮಾಡಿಲ್ಲಪ್ಪ ನಿನ್ನ ಫೋಟೋ ಗಿಟ್ಟು. ಯಪ್ಪ ಟೆರರ್. ನೀನು ನಗಬೇಡ ಮರ. ನೋಡ್ರಿ, ಮೇಲೆ ಲೈಟ್ ಹಾಕ್ಯಾರ. ನಮಸ್ಕಾರ ಸರ್. ನಮಸ್ಕಾರ ರೀ. ಅವರ ನೋಡ್ರಿ, ಅಷ್ಟು ಬೆಳಕಿಗೆ ಕಾರಣ ಅವ್ರೆ. ಮತ್ತು ಇವರು ಹೌದಲ್ರಿ? ಹಾಂ, ಸುಗ್ಗನ ಇಲ್ಲಿ ಪ್ಯಾನ್ ಮಾಡಿದ್ರೆ ರವಿ, ಇದು ಈ ಸೈಡ್ ಪ್ಯಾನ್ ಮಾಡಿದ್ರೆ ಸೂರಜ್ ಡರುಮ್ ಡುರುಮ್. ಹಿಂಗ್ ಮಾಡ್ತೀನಿ, ಸ್ಲೋ ಮೋಷನ್ ಮಾಡಿ ಇಲ್ಲಿ ಹೆಸರು ಹಾಕ್ಬೇಕು. ಡನ್. ಆಮೇಲೆ ಈ ಸೈಡ್ ಪ್ಯಾನ್ ಮಾಡಿದ್ರೆ ಶ್ರೀದೇವಿ, ವಾಯ್ಸ್ ಏನಂತಾರೆ, ಡಬ್ಬಿಂಗ್ ಆರ್ಟಿಸ್ಟ್, ಸೀರಿಯಲ್ ಆಕ್ಟ್ರೆಸ್. ಆಮೇಲೆ ನಮ್ಮ ಫ್ರೆಂಡ್ ಬಾಬಾ ಅಲ್ಲಿದಾರ, ನಮ್ಮ DOP ಅವರು, ನಮ್ಮ ಡೈರೆಕ್ಟರ್ ಸರ್. DOP ಅವರು ಫುಲ್ ಸ್ವಾಗ್ ಒಳಗೆ ಸಿಗರೇಟ್ ಹೇಳಿದ್ರು. ನಮ್ಮ ಅಲ್ಲದಾರ ನೋಡ್ರಿ, ಅನ್ನದಾತರು ಹೊಂಟ್ರ ನೋಡ್ರಿ. ಹೌದು, CSK ಟೈರ್ ಮೇಲೆ RCB ದವ್ರು ಕುಂತು
ನೀವು ಮುಂಬೈ ಟೈರ್ ಮೇಲೆ ಬಂದ್ರಿ. ಹೌದು ಮುಂಬೈ CSK ಮೇಲೆ ಕುಂತೀನಿ ನೋಡ್ರಿ ನಾ. RCB ಅವತ್ತು ಟಾಪ್ ಅಲ್ಲಿ ಏನಿದು ಗುಡ್ಡ ಗುಡ್ಡ ಬಂದ್ಬಿಡ್ತಲ್ಲ ಮಿಡಲ್. ಇದು ಇದು ಈ ಕಲರ್ಫುಲ್ ಐತೆ ನೋಡ್ರಿ, ತೋರಿಸ್ರಿ. ಈ ಕಲರ್ಫುಲ್ ಐತಲ್ಲ, ಇದಕ್ಕೆ ಹೈಡ್ರೋಸೋಡಿಯಂ ಟಿಂಟ್ ಅಂತಾರೆ. ಇದಕ್ಕೆ 220 ಟಿಂಟ್ ಅಂತ ಮ್ಯಾಗ ಐತಲ್ಲ. ಇವರು ಟಿಂಟ್ ಮ್ಯಾನ್. ಇವರಿಗೆ ಈ ಸೆಟ್ಟಿನ ತಾಯಿ ತಂದೆ ಈಗ ಹೀರೋನು ಆದ್ರು ಅವ್ರು. ಸಂಜಯ್ ಅಂದ್ರೆ ಏನು ಇನ್ನು ಏನೇನಾಗೋರು ಡೈರೆಕ್ಟರ್ ಕ್ಯಾಮ್ರಾ ಹಾಕಿಗಾರ ಒಂದ್ ದಿವಸ. ಡೈರೆಕ್ಟರ್ 2 ನಿಮಿಷ ನೀರು ಕುಡಿಕ್ ಹೋದ್ರೆ ಡೈರೆಕ್ಟರ್ ಯಾ ಕ್ಯಾಮ್ರಾ ಲೆನ್ಸ್ ಹೋತಂದ್ರೆ ಕಣ್ಣಿಂದನೇ ಶೂಟ್ ಮಾಡ್ತಾರೆ. ಕ್ಯಾಮ್ರಾಮನ್ ಸ್ವಲ್ಪ ವಾಶ್ರೂಮ್ ಹೋಗಿದ್ರೆ ಕ್ಯಾಮ್ರಾನ ಹಿಡ್ಕೊಂಡು ನಿಂತು ಬಿಟ್ಟಾರ. ಎಲ್ಲ ಆಲ್ರೌಂಡರ್ ಸಂಜಯ್ ಅವರಿಂದ ಒಬ್ಬರು ಇದ್ದಾರೆ. ನಾನು ಮೈಕಲ್ಲು ಜಾಕ್ಸನ್ನು ಮೈಕಲ್ಲು ಹೊಡಿಯೋದು. ನಮ್ಮ ಮೈಕ್ ಹಿಡಿತಾರ್ರಿ, ಅವ್ರಿಗೆ ಮೈಕಲ್ ಜಾಕ್ಸನ್ ಅಂತ ಹೆಸರು ಇಟ್ಟು ನಾವು. ನಿಮ್ಮ ಮೈಕ್ ಹಿಡಿತಾರ? ಹಾಂ ಏನು ಹೊಲ್ಸ್ ಮಾತಾಡ್ತೀಯ ಬುಳಿ? ನಿಮ್ಮ ಹಾಂ ಇಲ್ಲಿ ದೊಡ್ಡವ್ರು ಅವ್ರದೇ ಮೈಕ್ ರೀ ಅದು. ಅವನು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ, ನಿನಗೆ ಹೊಡಿತಾನೆ. ಅವ್ನು ಹೊಡೆದ್ಬಿಟ್ಟ. ಇಲ್ಲಿ ನೋಡ್ರಿ ಅಲ್ಲೇ ಮಾಡಿಬಿಟ್ಟಾನೆ ರವಿ. ಇಲ್ಲಿ ನೋಡ್ರಿ ಆಫ್ ಮಾಡ್ರೆ ಕೇಸ್ ಆಗ್ತದೆ. ಆಫ್ ಮಾಡ್ರಿ ಕೇಸ್ ಹಾಕ್ಬೇಕಾಯ್ತು ಈಗ. ಪ್ಯಾಕಪ್. ತಡ್ರಿ 2:34 AM ಆಯ್ತು. ಈಗ ಪ್ಯಾಕಪ್ ಇವತ್ತ ಪೀಸ್ಫುಲ್ ನಿದ್ದೆ ಮಾಡ್ರಿ. ಸುಸ್ತು 3 ದಿನ ಹಾಕೊಂಡ್ರು ಬೇರೆ. ಹಾಂ ನಾಳೆ ಐತಲ್ಲ ಶೂಟ್ ನಿಮ್ಗೆ. ನಮ್ದಿಲ್ಲ ಸರ್, ಸಿಗುವ. ಇವು ಲೈಟ್ ವಿಡಿಯೋ ಎಲ್ಲಾರ್ದು ವಿಡಿಯೋ ತೆಗಿಯೋರು ನಾವು. ನಮ್ದು ವಿಡಿಯೋ ತೆಗಿಬೇಕಂದ್ರೆ ಕರೆಂಟ್ ಹೋಗುತ್ತೆ. ಎಸ್ ನಿದ್ದೆ ಮಾಡ್ರಿ ಸರ್. ಮತ್ತೆ ಮಾಡ್ತೀನಿ ರೀ ಬ್ಲಾಗ್ ಇನ್ನೊಂದು. ಇಲ್ಲದಾರ ನೋಡ, ತಂದೆ ತಾಯಿ ಬಂಧು ಬಳಗ ಹೀರೋ ವಿಲನ್ ಎಲ್ಲ ಇವರೇ. ರಕ್ಷಕನು ನೀನೇನಾ ರಾಕ್ಷಸನು ಸಂಜಯ್ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಸರ್ ಸಿಗೋಣಂತ್ರಿ. ಮತ್ತು ಪೇಮೆಂಟ್ ಮಾಡಿಬಿಡೋಣಂತ. ಎಸ್ ಸರ್, ಬಾಯ್. ಎಲ್ಲ ಹೊಂಟ್ರಿ? ಹಾಂ ಇಷ್ಟೊತ್ತನ ನೋಡ್ರಿ, ಅಂದಮೇಲೆ ಒಂದು ರೌಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಆಮೇಲೆ ಬೆಲ್ ಐಕನ್ ಅಂತ ಒತ್ತಿಕ್ಬಿಟ್ರಿ. ಆಮೇಲೆ ಕಮೆಂಟ್ ಮಾಡ್ಲಂಗೆ ಹೋದ್ರಿ ಏನು ಮಾಡೋಕ್ಕಾಗತ್ತೆ? ಆದ್ರೂ ಮಾಡ್ರಲ್ಲ ಪ್ಲೀಸ್. ಲವ್ ಯು ಗಾಯ್ಸ್. ಬಾಯ್.